ಈ ದೇವಸ್ಥಾನದಲ್ಲಿ ಆತ್ಮಲಿಂಗ ಭೂಮಿ ಒಳಗಡೆ ಇದೆ. ಯಾಕೆ ಗೊತ್ತಾ? ಈ ಶಿವನ ದೇವಸ್ಥಾನದ ಭಯಂಕರ ಶಕ್ತಿ ಇದೆ. 123 ಅಡಿ ಶಿವನ ಪ್ರತಿಮೆ. ಈ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಈ ದೇವಸ್ಥಾನಕ್ಕೆ ಹೋದ್ರೆ ಜೀವನ ಬದಲಾಗೋದಂತೂ ಗ್ಯಾರಂಟಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಮಂಜು ಟ್ರಾವೆಲರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು ಬಂದಿರೋದು ಅರಬ್ಬಿ ಸಮುದ್ರದ ತೀರದಲ್ಲೇ ಇರುವ ಭಕ್ತಿಯೂ ಪ್ರಕೃತಿಯೂ ಒಂದಾಗಿರುವ ಪವಿತ್ರವಾದ ಸ್ಥಳ ಮುರುಡೇಶ್ವರ ದೇವಸ್ಥಾನಕ್ಕೆ. ನಾನು ಮುರುಡೇಶ್ವರಕ್ಕೆ ಬರೋಷ್ಟೊಳಗೆ ನೈಟು 7 ಗಂಟೆ ಆಗಿತ್ತು. ಅದಕ್ಕೆ ಏನು ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಗೋಪುರ ನೋಡಿದೆ. ತುಂಬ ಖುಷಿ ಆಯಿತು. ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಲೈಟಿಂಗ್ಸ್ ಏನಿರಲಿಲ್ಲ, ಈಗ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಗೋಪುರಕ್ಕೆ, ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಬಾವುಟ ಕಲರ್ ಕೂಡ ಬಿಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಈ ಕಲರ್ ನೋಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ಮಾರ್ನಿಂಗ್ ಆಯಿತು, ಸ್ನಾನ ಗಿನ್ನೆಲ್ಲ ಮಾಡ್ಕೊಂಡ್ರಿ. ರೂಮ್ ಮುಂದೆನೇ ಬೀಚ್ ಇತ್ತು. ಬೀಚಿಗೆ ಬಂದ್ರಿ, ನೋಡಿದ್ರಿ, ತುಂಬ ಖುಷಿ ಆಯಿತು. ಇನ್ನೇನು ದೇವಸ್ಥಾನಕ್ಕೆ ಹೋಗೋದು ಲೇಟ್ ಮಾಡೋದು ಬೇಡ ಅಂತ ದೇವಸ್ಥಾನಕ್ಕೆ ಹೊರಟ್ರಿ. ಹೋಗಿದ ತಕ್ಷಣ ಗೋಪುರ ಕಾಣಿಸು. ಈ ಗೋಪುರ ಹೆಸರು ರಾಜಗೋಪುರ ಅಂತ. ಯಾಕಂದರೆ 20 ಅಂತಸ್ತು ಅಷ್ಟು ಹೈಟ್ ಐತೆ. ಟೋಟಲ್ ಎಷ್ಟು ಅಂತಸ್ತು ಐತೆ ಕೌಂಟ್ ಮಾಡೋಣ ಬನ್ನಿ. 1 2 3 4 5 6 7 8 9 10 11 12 13 14 15 16 17 18 19 20 ಟೋಟಲ್ 20 ಅಂತಸ್ತು ಐತೆ. ಈ ಗೋಪುರದ ಮೇಲೆ ಮತ್ತೆ ಹತ್ತೋಣ. ಈಗ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಇದು ಟೆಂಪಲ್ ರೋಡು, ಎಲ್ಲ ಹೋಗ್ತಾ ಇದ್ದಾರೆ. ಇದೇ ಕ್ಯೂವಲ್ಲಿ ನಾನು ಹೋಗ್ತಾಯಿದ್ದೀನಿ. ಸುತ್ತಲೂ ಸಮುದ್ರ ಪಕ್ಕದಲ್ಲೇ ಇರೋದು ದೇವಸ್ಥಾನ. ತುಂಬ ಚೆನ್ನಾಗಿ ಕಾಣಿಸ್ತದೆ ವ್ಯೂ ಎಲ್ಲ ನೋಡಿ. ಈ ಕಡೆ ಸಮುದ್ರ ಮತ್ತು ಆ ಕಡೆಗೂ ಸಮುದ್ರ ಐತೆ, ಮತ್ತೆ ತೋರಿಸ್ತೀನಿ. ಇದು ಚೆನ್ನಾಗೈತೆ ನೋಡಿ. ಇದೇ ದೇವಸ್ಥಾನ ಒಳಗಡೆ ಮೊಬೈಲ್ ಅಲ್ಲೋ ಇಲ್ಲ. ಇಲ್ಲಿಂದ ನೋಡ್ಕೊಬೋದು ದೇವ್ರನ್ನ. ಇದು ಒಳಗಡೆ ಓಡಿ ಬಂದು ಮತ್ತೆ ನಾನು ವೀಡಿಯೋ ಮಾಡ್ತೀನಿ ನಿಮಗೆ. ದರ್ಶನ ಮುಗೀತು, ಆಚೆ ಬಂದಿದ ತಕ್ಷಣ ಗಣೇಶನ ಸ್ವಾಮಿ ಕಾಣಿಸ್ತು. ಗಣೇಶನಿಗೆ ಕೈ ಮುಕ್ಕೊಂಡು ಇನ್ನೂ ಒಳಗಡೆ ತುಂಬ ದೇವರುಗಳಿದ್ದಾವೆ. ಅವೆಲ್ಲ ನೋಡಿಕೊಂಡು ಹಂಗೆ ನೋಡಿ ಇಲ್ಲೊಂದೈತೆ ದೇವಸ್ಥಾನ. ಇದು ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಮತ್ತು ಅದ್ರ ಪಕ್ಕದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇದು ಎಲ್ಲ ಮುಗೀತು. ದೇವಸ್ಥಾನದಿಂದ ಆಚೆ ಬಂದ ತಕ್ಷಣ ಗೋಪುರ ಒಳಗಡೆ ಬಂದರೆ, ಗೋಪುರ ಹೋಗೋಕ್ಕೆ ಲಿಫ್ಟಲ್ಲಿ ಹೋಗೋಕ್ಕೆ ಚಿಲ್ಡ್ರನ್ಸ್ಗೆ 10 ರೂಪಾಯಿ, ಅಡಲ್ಟ್ಸ್ಗೆ 20 ರೂಪಾಯಿ ಐತೆ. ವೆಯ್ಟ್ ಮಾಡ್ತಾಯಿದ್ದೀರಿ ನಾವು. ಒಳಗಡೆ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ. 1 2 3 ಕಡೆಗೂ ಸೇಫಾಗಿ ಮೇಲಕ್ಕೆ ಬಂದರೆ, ಆಚೆ ಬಂದ ತಕ್ಷಣ ಲೆಫ್ಟ್ ಸೈಡ್ ಹೋಗಿದ ತಕ್ಷಣ ಮುರುಡೇಶ್ವರ ಸಿಟಿ ಕಾಣಿಸ್ತದೆ ನೋಡಿ. ಇದು ಮುರುಡೇಶ್ವರ ಸಿಟಿ, ಫುಲ್ ಸಿಟಿ ನೋಡಿ. ಮತ್ತು ರೈಟ್ ಸೈಡ್ ಬಂದ ತಕ್ಷಣ ಈಶ್ವರನ ಸ್ಟ್ಯಾಚು ಕಾಣಿಸ್ತದೆ. 120 ಅಡಿ ಇರುವ ಸ್ಟ್ಯಾಚು ನೋಡಿ ಇದೆ. ನೋಡಿ ವ್ಯೂ ಪಾಯಿಂಟ್ ಹೆಂಗೈತೆ ಅಂತ ಹೇಳ್ಬಿಟ್ಟು. ನೀವು ಮಾರ್ನಿಂಗ್ ಹೊತ್ತು ಬಂದರೆ ಸೂಪರಾಗಿ ಕಾಣಿಸ್ತೈತೆ ವ್ಯೂ ಪಾಯಿಂಟ್. ಇದು ಸಮುದ್ರ, ಸುತ್ತಲೂ ಸಮುದ್ರ, ಸೆಂಟ್ರಲ್ಲಿರೋ ಶಿವನ ವಿಗ್ರಹ. ಗೋಪುರದ ಮೇಲೆ ಬಂದರೆ ಟಾಪ್ ವ್ಯೂ ನೋಡಿ ಈ ಥರ ಕಾಣಿಸ್ತದೆ. ಫುಲ್ ಎಲ್ಲ ಮುರುಡೇಶ್ವರದ ಶಿವನ ಸ್ಟ್ಯಾಚು ಎಷ್ಟೈತೋ ಅಷ್ಟು ಕಾಣಿಸ್ತದೆ ನೀಟಾಗಿ. ಅರ್ಧ ಸಮುದ್ರನೇ ಕಾಣಿಸ್ತೈತೆ ಇಲ್ಲಿಂದ. ಅದೇ ಥರ ರೈಟ್ ಸೈಡಿಗೆ ಬಂದರೆ ಫುಲ್ ಬೀಚ್ ಕಾಣಿಸ್ತೈತೆ ನೋಡಿ. ಶಿವ ಕೂಡ ಐತೆ. ಬೀಚ್ ವ್ಯೂ ಪಾಯಿಂಟ್ ಇದು ನೋಡಿ ಯಾವ ಥರ ಐತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತದೆ. ಇಲ್ಲಿ ಬಂದರೆ ಯಾರು ಗೋಪುರದ ಮೇಲೆ ಹೋಗ್ದಿರಿ ಯಾರು ಬರೋಕ್ಕೆ ಹೋಗಬೇಡಿ. 20 ರೂಪೀಸ್ ಅಷ್ಟೇ. ಎಲ್ಲ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ. ಫುಲ್ಲು ಬೀಚ್ ಇದು, ಎಲ್ಲ ಸಮುದ್ರ. ಅದೇ ಥರ ದೇವಸ್ಥಾನ ಹಿಂಭಾಗದಲ್ಲಿ ಬಂದರೆ ಈಶ್ವರನ ಸ್ಟ್ಯಾಚು ಹತ್ರ ಹೋಗಿ ದಾರಿ ಐತೆ. ಇವನು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇದ್ರ ಹಿಸ್ಟ್ರಿ ಏನಂದರೆ, ಇಲ್ಲಿರುವ ದೇವಸ್ಥಾನ ರಾಮಾಯಣಕ್ಕೆ ಅನ್ವಯಿಸ್ತದೆ. ಇದನ್ನು ಹಿಸ್ಟ್ರಿ ಫುಲ್ ಹೇಳ್ತೀನಿ ಬನ್ನಿ ನಾನು. ರಾವಣನು ಆತ್ಮಲಿಂಗ ಇಟ್ಟಿರೋ ಸ್ಥಳ, ಯಾವ ಥರ ಇಟ್ಟಿದ್ದಾನೆ, ಹೆಂಗೆ ಇಟ್ಟ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ಸಾಗಿ ಹೇಳ್ತೀನಿ. ಯಾರು ಸ್ಕಿಪ್ ಮಾಡಿದಾರೆ ನೋಡಿ ಲಾಸ್ಟ್ವರೆಗೂ. ಆತ್ಮಲಿಂಗ ಕೊಟ್ಟಿರೋ ಸ್ಥಳ ಇದು. ರಾವಣನು ಗಣೇಶನ ರೂಪದಲ್ಲಿರುವ ಬ್ರಾಹ್ಮಣಿಗೆ ಕೊಡ್ತಾ ಇರೋ ಜಾಗ ಇದು ನೋಡಿ. ಈ ಚಿತ್ರ ನೀಟಾಗಿ ಬಿಡಿಸಿದ್ದಾರೆ, ಯಾವ ಥರ ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನಾವು ನೋಡ್ತಾರೆ ಶಿವನ ಮೂರ್ತಿ ಸುಮಾರು 123 ಅಡಿ ಎತ್ತರ ಇದ್ದು, ಇದು ವಿಶ್ವದಲ್ಲೇ ಅತಿ ದೊಡ್ಡ 2ನೇ ಶಿವನ ಪ್ರತಿಮೆ ಆಗಿದೆ ಇದು. ಮತ್ತು ಅಲ್ಲೇ ಇದು ಕೆಳಗಡೆ ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗೈತೆ. ತುಂಬ ರಶ್ ಇರುತ್ತೋ, ಇವಾಗೇನು ರಶ್ ಏನಿಲ್ಲ, ಕಡಿಮೆ ಐತೆ ರಶ್ಶು. ಆರಾಮಾಗಿ ಬಂದು ಹೋಗ್ಬೋದು. ಮತ್ತು ಆ ದೇವಸ್ಥಾನದ ಮುಂದೆನೇ ಪಾರ್ಕ್ ಐತೆ. ತುಂಬ ದೊಡ್ಡ ಪಾರ್ಕ್ ಇದು. ತುಂಬ ಓಡಾಡೋಕೆ ಆ ಕಡೆ ಎಲ್ಲ ಓಡಾಡ್ಬೋದು. ತುಂಬ ಎಲ್ಲ ಕಡೆ ರೋಡ್ ಐತೆ.
ಇಲ್ಲಿ ನೋಡಿ ಶ್ರೀಕೃಷ್ಣ ಅವರು ಪರಮಾತ್ಮವ್ರ ರಥ ಐತೆ, ತುಂಬ ದೊಡ್ಡದಾಗೈತೆ. ಅದೇ ಥರ ಇಲ್ಲಿ ಎಲ್ಲ ಕಡೆ ಎಲ್ಲ ಅಲ್ಲಿ ಸೂರ್ಯ ದೇವರ ಚಿತ್ರ ಐತೆ. ಅದೇ ಥರ ಎಲ್ಲ ಥರ ಬಿಡಿಸಿದ್ದಾರೆ ಇಲ್ಲಿ ಸುತ್ತೂರಿಗೂ. ನೀವು ಬೇಕಾದ್ರೆ ಓಡಾಡ್ಬೋದು ಎಲ್ಲ ಕಡೆನೂ. ಈ ದೇವಸ್ಥಾನ ಕೆಳಗಡೆ ಒಂದು ಚಿಕ್ಕದಾಗಿ ಕೇವ್ ಮಾಡಿದ್ದಾರೆ. ಎಂಟ್ರೆನ್ಸ್ ಫೀಸು 20 ರೂಪೀಸ್ ಅಷ್ಟೇ, ಎಲ್ರಿಗೂ 20 ರೂಪೀಸ್ ಇರುತ್ತೆ. ಈ ಪ್ಲೇಸ್ಗೆ ಮುರುಡೇಶ್ವರ ಅಂತ ಹೆಸರು ಯಾಕೆ ಬಂತು, ಆತ್ಮಲಿಂಗ ಇಲ್ಲಿಗೆ ಹೆಂಗೆ ಬಂತು ಅಂತ ಫುಲ್ಲು ಡೀಟೇಲ್ ಆಗಿ ಚಿತ್ರಗಳ ಸಮೇತ ಬಿಡಿಸಿದ್ದಾರೆ. ಬೇಕಾದ್ರೆ ನೋಡ್ಬೋದು ಆ ದೃಶ್ಯಗಳನ್ನ ನಾವು. ರಾವಣನು ಶಿವನ ಪರಮ ಭಕ್ತ ಆಗಿದ್ದನು. ಅದಕ್ಕೆ ನಾನು ಯಾವುದೇ ಕಾರಣಕ್ಕೂ ಸೋಲಬಾರದು ಅನ್ನೋ ತುಂಬ ಅಟ್ಟಹಾಸ ಇತ್ತು ರಾವಣನಿಗೆ. ಅದಕ್ಕೆ ಅವನು ಗೆಲ್ಲಬೇಕಂತೇಳಿ ಆತ್ಮಲಿಂಗ ನನ್ನ ಹತ್ರ ಇದ್ದರೆ ಯಾರೂ ನನ್ನನ್ನು ಸೋಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆತ್ಮಲಿಂಗ ಪಡೆಯೋಕ್ಕೆ ಶಿವನ ಜ್ಞಾನಕ್ಕೆ ಹೊರಡ್ತಾನೆ. ಸುಮಾರು ವರ್ಷಗಳ ಕಾಲ ರಾವಣನು ತಪಸ್ಸು ಮಾಡ್ತಾನೆ. ಅವನ ಭಕ್ತಿಯಿಂದ ಶಿವನು ಸಂತೋಷವಾಗಿ ಆತ್ಮಲಿಂಗ ಕೊಟ್ಟನು ರಾವಣನಿಗೆ. ಶಿವನು ರಾವಣನಿಗೆ ಆತ್ಮಲಿಂಗ ಕೊಡಬೇಕಾದ್ರೆ ಅವರೊಂದು ಷರತ್ತಾಗ್ತಾರೆ. ಈ ಆತ್ಮಲಿಂಗವನ್ನು ಕೆಳಗಡೆ ಎಲ್ಲಿ ಇಡಬಾರ್ದು, ನಿನಗೆ ಎಲ್ಲಿ ಇಡಬೇಕು ಅನ್ಸುತ್ತೆ ಅಲ್ಲೇ ಇಡಬೇಕು, ಬೇರೆ ಎಲ್ಲಾದರೂ ಇಟ್ಟರೆ ಅದು ಅಲ್ಲೇ ಇದ್ದು ಹೋಗುತ್ತೆ, ಮತ್ತು ಎತ್ಕೊಳ್ಳೋಕ್ಕಾಗಲ್ಲ ಅಂತ ಷರತ್ತಾಗ್ತಾರೆ. ಸರಿ ಆಯಿತು ಅಂತ ರಾವಣನ ತೊಗೊಂಡು ಹೋಗ್ತಾನೆ. ಆಗ ದೇವತೆಗಳಿಗೆ ತುಂಬ ಭಯ ಆಗುತ್ತೆ. ಯಾಕಂದರೆ ರಾವಣ ಆತ್ಮಲಿಂಗವನ್ನು ಲಂಕೆಗೆ ತಗೊಂಡು ಹೋದರೆ ರಾವಣ ತುಂಬ ಶಕ್ತಿಶಾಲಿ ಆಗ್ತಾನೆ, ಅವನು ಯಾರನ್ನಿಂದ ಸೋಲಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಗ ವಿಷ್ಣು, ನಾರದ, ಗಣೇಶ ಪ್ಲ್ಯಾನ್ ಮಾಡ್ತಾರೆ. ಆಗ ಗಣೇಶ ಬ್ರಾಹ್ಮಣ ರೂಪದಲ್ಲಿ ಬಂದು ರಾವಣನ ಪೂಜೆ ಮಾಡಲು ಆತ್ಮಲಿಂಗವನ್ನು ಬಾಲಕನಿಗೆ ಕೊಡುತ್ತಾನೆ. ಗಣೇಶನು 3 ಬಾರಿ ಕರೆಯುತ್ತೇನೆ, ರಾವಣ ನೀನು ಬರೆದಿದ್ದರೆ ನಾನು ಆತ್ಮಲಿಂಗವನ್ನು ಕೆಳಗಡೆ ಇಡುತ್ತೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ರಾವಣನು ಸರಿ ಆಯಿತು ಅಂತೇಳ್ಬಿಟ್ಟು ಹೋಗ್ತಾರೆ. ರಾವಣನು ಸ್ನಾನ ಮಾಡಬೇಕಾದ್ರೆ ಅದೇ ಸಮಯದಲ್ಲಿ ಗಣೇಶನು ರೂಪದಲ್ಲಿರುವ ಬ್ರಾಹ್ಮಣನು ಕೂಗ್ತಾನೆ, ನನಗೆ ತುಂಬ ತೂಕ ಆಗ್ತೈತೆ, ರಾವಣ ಬಾ ಅಂತ ಮೂರ್ಖಿತ ಕೂಗ್ತಾರೆ. ರಾವಣನು ಬರಲ್ಲ, ಇಡಬೇಡ ಅಂತ ಹೇಳ್ತಾನೆ. ಆದರೆ ಬ್ರಾಹ್ಮಣ ರೂಪದಲ್ಲಿ ಗಣೇಶನ ನೆಲದ ಮೇಲೆ ಇಟ್ಟುಬಿಡ್ತಾರೆ. ಆಗ ರಾವಣ ಅಲ್ಲಿ ಹತ್ರ ಬಂದು ಕೆಳಗಡೆ ಇಡಬೇಡ ಅಂದರೆ ಇಟ್ಬಿಟ್ಟು ಎಲ್ಲ ಅಂತೇಳ್ಬಿಟ್ಟು ಜೋರಾಗಿ ಗುದ್ದಾನೆ. ಗುದ್ದುಬಿಟ್ಟು ಮತ್ತೆ ಕೀಳ್ತಾರೆ ಅದನ್ನು. ಅದು ಬರೋದೇ ಇಲ್ಲ, ಲಿಂಗ ಫುಲ್ಲು ಕಚ್ಕೊಂಡ್ಬಿಟ್ಟಿರ್ತದೆ. ಅದು ಆಲ್ರೆಡಿ ಶಿವ ಫಸ್ಟೇ ಹೇಳಿರ್ತಾನೆ ಎಲ್ಲಿ ಕೆಳಗಡೆ ಇಡಬಾರ್ದು, ಎಲ್ಲಿಟ್ಟು ಅಲ್ಲೇ. ಅದೇ ಕೋಪದಲ್ಲಿ ರಾವಣನು ಚೆಲ್ಲ ಪಿಲ್ಲಿ ಹೊಡೆದಾಕ್ತಾನೆ ಆ ಲಿಂಗಗಳು ಬಿದ್ದಿರೋ ಜಾಗ. ನೋಡಿ ಎಲ್ಲಿ ಬಿದ್ದಾವೆ ಅಂತ ಹೇಳ್ತೀನಿ ನೀಟಾಗಿ. ಮುರುಡೇಶ್ವರದಲ್ಲಿ ಬಂದು ಒಂದು ಪೀಸ್ ಇದೆ. ಗುಣವಂತೇಶ್ವರ, ಧಾರೇಶ್ವರ, ಗೋಕರ್ಣ ಇಷ್ಟು ಕಡೆನೂ ಲಿಂಗದ ಪೀಸ್ಗಳು ಬೀಳ್ತವೆ. ಇವಾಗಲೂ ಅಷ್ಟೇ ಗೋಕರ್ಣಗೆ ಹೋದರೆ ಆ ಲಿಂಗ ಮುಟ್ಬೋದು. ನೀವು ಯಾರನ್ನ ಹೋದರೆ ಬೇಕಾದ್ರೆ ಟ್ರೈ ಮಾಡಿ ಒಂದು ಟೈಮು. ದೇವಸ್ಥಾನ ಒಳಗಡೆ ಐತೆ, ಅದನ್ನು ಪೂಜೆ ಮಾಡ್ತಾರೆ ಈಗಲೂ ಕೂಡ ಅಲ್ಲಿ. ಸಮುದ್ರದಲ್ಲಿರೋ ಮುರುಡೇಶ್ವರ ಹಿಂದೆಯಿಂದ ನೋಡೋಕ್ಕೆ ವ್ಯೂ ಈ ಥರ ಕಾಣಿಸ್ತದೆ, ತುಂಬ ಸಖತ್ತಾಗಿ ಕಾಣಿಸ್ತದೆ. ನೀವು ಯಾರನ್ನ ಹೋಗ್ಬೇಕಾದ್ರೆ ಬೋಟಲ್ಲಿ ಹೋಗಿ ಬ್ಯಾಕ್ ಸೈಡಿಂದ ನೋಡ್ಬೋದು. ನೋಡಿ ಈ ಥರ ನಡಿ ಮಧ್ಯೆ ಸಮುದ್ರಕ್ಕೆ ಬಂದು ಈ ಥರ ಕಾಣಿಸುತ್ತೆ. ನೋಡಿ ಎಂಜಾಯ್ ಮಾಡಿ. ದೇವಸ್ಥಾನ ಮುಗೀತು. ದೇವಸ್ಥಾನ ಮುಗಿಸ್ಕೊಂಡು ಬೀಚ್ ಹತ್ರ ಬಂದ್ರಿ. ಬೀಚಲ್ಲಿ ಸ್ವಲ್ಪ ತಾಳೋಣ ಅಂತೇಳ್ಬಿಟ್ಟು ಅಷ್ಟೊಳಗೆ ಸೀವಾಕ್ ಹೋಗೋಣ ಅಂತೇಳ್ಬಿಟ್ಟು ಸೀವಾಕ್ ಹತ್ರ ಬಂದರೆ ಸೀವಾಕಲ್ಲಿ 100 ರೂಪೀಸ್ ಕೊಟ್ಟರೆ ಜಾಕೆಟ್ ಕೊಡ್ತಾರೆ. ಆರಾಮಾಗಿ ಹೋಗಿ ಬರ್ಬೋದು. 1 ಅವರ್ ಟೈಮ್ ಇರುತ್ತೆ ಸ್ಪೆಂಡ್ ಮಾಡೋಕ್ಕೆ. ಆರಾಮಾಗಿ ಆಟ ಆಡ್ಕೊಂಬರ್ಬೋದು. ಚಿಕ್ಕ ಮಕ್ಕಳೆಲ್ಲ ಹೋಗಿ ಬರ್ತಾಯಿದ್ದಾರೆ. ಚಿಕ್ಕ ಮಕ್ಳಿಗೆ ತುಂಬ ಖುಷಿ ಆಗುತ್ತೆ ಇದ್ರ ಮೇಲೆ ಬಂದರೆ. ದೊಡ್ಡವ್ರಿಗೇನು ಖುಷಿ ಆಗೋಲ್ಲ, ಸುಮ್ಮನೆ ನಿಮ್ಗೆ ತೋರಿಸೋಣ ಅಂತ ನಾನು ಹೋಗ್ತಾಯಿದ್ದೀನಿ. ನಾನು ಮಾರ್ನಿಂಗ್ ಹೋಗ್ತಾರಿಂದ ಅಲೆಗಳು ಕಡಿಮೆ ಇದ್ದಾವೆ. ಅಂದರೆ ಅಲೆಗಳು ಕಡಿಮೆ ಇದ್ದರೆ ಈ ಸೀವಾಕ್ ಮೇಲೆ ಒಂಥರ ಫೀಲ್ ಬರೋಲ್ಲ, ಅಲೆಗಳು ಜಾಸ್ತಿ ಇರಬೇಕು. ಎತ್ತಿ ಕೆಳಗಡೆ ಆಗ್ತಾಯಿರ್ತದೆ, ಅವಾಗವಾಗ ಚೆನ್ನಾಗಿರ್ತದೆ. ಅದಕ್ಕೆ ನೀವ್ಯಾರನ್ನೂ ಬರೋಂಗಿದ್ರೆ ನೆಕ್ಸ್ಟ್ ಟೈಮು ಸಾಯಂಕಾಲ ಪ್ಲ್ಯಾನ್ ಮಾಡಿ ಸೀವಾಕ್ ಮೇಲೆ ಆಡಬೇಕಾದ್ರೆ. ಇಲ್ಲಾಂದರೆ ಬೇಡ ಅಂದರೆ ದೇವಸ್ಥಾನ ನೋಡಬೇಕಾದ್ರೆ ಮಾರ್ನಿಂಗ್ ಹೊತ್ತಲೇ ಬರಬೇಕಾಗುತ್ತೆ. ಮಾರ್ನಿಂಗ್ ಹೊತ್ತು ವ್ಯೂ ಸೂಪರಾಗಿ ಕಾಣಿಸ್ತದೆ. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ, ಎಲ್ಲ ಫೋಟೋಶೂಟ್ ಮಾಡ್ತಾಯಿದ್ದಾರೆ ಸೀವಾಕ್ ಮೇಲೆ. ಹೆಚ್ಚು ಕಡಿಮೆ 100 ಮೀಟರ್ ಇರ್ಬೋದು ಇದು. ನೋಡಿ ಫುಲ್ ಸುತ್ತೂರು ಸ್ವಲ್ಪ ತುಂಬ ಒಳಗಡೆ ಬಂದೈತೆ. ಈ ದೇವಸ್ಥಾನ ಪಕ್ಕದಲ್ಲೇ ತುಂಬ ಚೆನ್ನಾಗೈತೆ. ಈ ವಿಡಿಯೋ ನಿಮಗೇನೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.